ನಮಸ್ಕಾರ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಬೆಲ್ಲವನ್ನಂತೂ ಹೆಚ್ಚಾಗಿ ಸಿಹಿ ತಿಂಡಿಯಲ್ಲೆಲ್ಲ ನಾವು ಬಳಕೆ ಮಾಡ್ತಾನೆ ಇರ್ತೀವಲ್ಲ. ಇವತ್ತು ಜೋನಿ ಬೆಲ್ಲ ಮಾಡುವಂತಹ ವಿಧಾನವನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳ ವಿಧಾನದಿಂದ ರೆಡಿ ಮಾಡ್ಕೊಳ್ಬೋದು ಮನೆಯಲ್ಲೇ. ಬನ್ನಿ ಹಾಗಾದರೆ ಕೆಮಿಕಲ್ ರಹಿತವಾದಂತಹ ಈ ಜೋನಿ ಬೆಲ್ಲವನ್ನು ಮಾಡುವ ರೀತಿಯನ್ನು ನೋಡ್ಕೊಂಡು ಬರೋಣ. ಇದಕ್ಕಾಗಿ ನಾನು ಔಟ್ಸೈಡಿಂದ ಬರ್ತಾ 3.5 ಲೀಟರ್ ಆಗುವಷ್ಟು ಕಬ್ಬಿನ ಹಾಲನ್ನು ತಗೊಂಡು ಬಂದಿದ್ದೀನಿ. ಆದಷ್ಟು ಫ್ರೆಶ್ ಆಗಿರುವಾಗಲೇ ನಾವು ಬೆಲ್ಲವನ್ನು ಮಾಡ್ಕೊಳ್ಳೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ. ಯಾಕೆ ಅಂತಂದರೆ ಸ್ವಲ್ಪ ಹೊತ್ತು ನಾವು ಹಾಗೆಯೇ ಬಿಟ್ಟಿತ್ತು ಅಂತಂದರೂ ಹುಳಿ ಆಗುತ್ತೆ ಅದು ಕಬ್ಬಿನ ಹಾಲು. ಅದಕ್ಕಾಗಿ 3 ಗಂಟೆಗಿಂತ ಮುಂಚೆನೇ ನಾವು ಮಾಡ್ಕೊಳ್ಳೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ಬೇಕು. ಈಗ ಮಾರ್ಕೆಟಿಂದ ಬರ್ತಾ ಯಾವುದೇ ರೀತಿಯಾಗಿ ಇದಕ್ಕೆ ಕಬ್ಬಿನ ಹಾಲಿಗೆ ನಿಂಬೆಹಣ್ಣಿನ ರಸ ಆಗಿರ್ಬೋದು, ಶುಂಠಿಯನ್ನೆಲ್ಲ ಆ್ಯಡ್ ಮಾಡೋದು ಬೇಡ ಅಂತ ಹೇಳಬೇಕು ನಾವು. ಇನ್ನು ಈ ಕಬ್ಬಿನ ಹಾಲನ್ನು ಒಂದು ದೊಡ್ಡ ಬಾಣಲಿಯಲ್ಲಿ ಹಾಕಿ ನಾವು ಕಾಯಿಸ್ಕೊಳ್ಬೇಕಾಗತ್ತೆ. ಈಗ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ನಾನಿಲ್ಲಿ ತುಂಬ ದೊಡ್ಡ ಬಾಣಲಿಯನ್ನು ತಗೊಂಡಿದ್ದೀನಿ. ನೀವೇನಾದರೂ 1 ಲೀಟ್ರಲ್ಲಿ ಮಾಡ್ತೀರಿ ಅಂತ ಆದರೆ ಸಣ್ಣ ಬಾಣಲಿದ್ರೂ ಅಡ್ಡಿ ಇಲ್ಲ. ಇನ್ನು ಕಬ್ಬಿನ ಹಾಲನ್ನು ಈ ಥರ ಕುದಿಸ್ಕೊಳ್ಬೇಕಾದ್ರೆ ಹೈ ಫ್ಲೇಮಲ್ಲೇ ಉರಿಯನ್ನು ಇಟ್ಕೊಂಡಿರಬೇಕಾಗತ್ತೆ. 1-1/4 ಗಂಟೆ ನಮಗೆ ಹಿಡಿಯುತ್ತೆ. ಈಗ ಪ್ರಮಾಣ ನಾನಿಲ್ಲಿ ಜಾಸ್ತಿ ತಗೊಂಡಿರೋದ್ರಿಂದ ಅಷ್ಟು ಹೊತ್ತು ಬೇಕಾಗತ್ತೆ. ನೀವೇನಾದರೂ 1 ಲೀಟ್ರಿದ್ದು ಮಾಡ್ತೀರಿ ಅಂತಾದರೆ 1/4ರಿಂದ 1 ಗಂಟೆಯ ಒಳಗಡೆ ಬೆಲ್ಲವನ್ನು ರೆಡಿ ಮಾಡ್ಕೊಳ್ಬೋದು. ಈಗ ನೋಡ್ಬೋದು 25 ನಿಮಿಷದ ಬಳಿಕ ನಾನು ಕುದಿಸಿದ ನಂತರ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅದರ ಸೈಡಲ್ಲೆಲ್ಲ ವೇಸ್ಟ್ ಥರ ಫಾರ್ಮ್ ಆಗುತ್ತೆ. ಅದನ್ನು ನಾವಿನ್ನೀಗ ಒಂದು ಸೌಟಿನ ಸಹಾಯದಿಂದ ಹೀಗೆ ತೆಕ್ಕೊಳ್ಬೇಕು. ಆಮೇಲೆ ಇದನ್ನು ಒಂದು 5-5 ನಿಮಿಷಕ್ಕೊಂದ್ಸತಿ ಸೌಟು ಹಾಕಿ ತಿರುಗಿಸ್ತಾ ಬಂದರೆ ಸಾಕಾಗುತ್ತೆ. ಉಕ್ಕಿ ಹೊರಗಡೆ ಎಲ್ಲ ಚೆಲ್ಲದಂತೆ ನೋಡ್ಕೊಳ್ಬೇಕಾಗತ್ತೆ. ಅಷ್ಟೇ ಇದನ್ನು ಮಾಡ್ಕೊಳ್ಬೇಕಾದ್ದು. ಬಾಕಿ ಇದರ ಪ್ರೋಸೆಸ್ ಎಲ್ಲ ತುಂಬ ಕಷ್ಟ ಏನೂ ಇಲ್ಲ. ಯಾರು ಬೇಕಾದರೂ ಇದನ್ನು ಮನೆಯಲ್ಲಿ ಮಾಡ್ಕೊಳ್ಬಹುದು. ಈಗ ನೋಡ್ಬೋದು ಸೈಡಿಂದೆಲ್ಲ ತೆಗಿತಾ ಇದ್ದೀನಿ ವೇಸ್ಟನ್ನೆಲ್ಲ. ಇನ್ನು ಗ್ಯಾಸಿನ ಅಭಾವ ತುಂಬ ಇತ್ತು ಅಂತಂದರೆ ಕಟ್ಟಿಗೆ ಒಲೆ ಇದ್ದರೆ ಅದರಲ್ಲಿ ಆರಾಮ್ಸೆ ನಾವು ಮಾಡ್ಕೊಳ್ಬೋದಾಗಿದೆ. ಈ ಮುಂಚೆನೇ ನಾನು 1 ಲೀಟ್ರಿದ್ದು ಬೆಲ್ಲವನ್ನು ಮಾಡಿಕೊಂಡಿದ್ದೆ. ಆವಾಗ 3/4 ಗಂಟೆಯಲ್ಲಿ ನನಗೆ ಎಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಬಟ್ ಈ ಸಲ ಏನು ಅಂತಂದರೆ ಪ್ರಮಾಣ ಜಾಸ್ತಿ ತಗೊಂಡಿರೋದ್ರಿಂದ ಹತ್ರ 2 ಗಂಟೆ ನನಗೆ ಗ್ಯಾಸಲ್ಲಿ ಇಡಬೇಕಾಗಿ ಬಂದಿದೆ. ಅದಕ್ಕಾಗಿ ಕಬ್ಬಿನ ಹಾಲಿನ ಪ್ರಮಾಣ ಜಾಸ್ತಿ ಇತ್ತು ಅಂತಂದರೆ ಗ್ಯಾಸ್ ಕೂಡ ತುಂಬ ಜಾಸ್ತಿ ಟೈಮು ಉರಿಬೇಕಾಗತ್ತೆ. 5 ನಿಮಿಷಕ್ಕೊಂದ್ಸತಿ ನಾವು ಈ ಥರ ಸೌಟನ್ನು ಹಾಕಿ ತಿರುಗಿಸ್ತಾ ಇದ್ದರೆ ಸಾಕಾಗತ್ತೆ. ಕಂಪ್ಲೀಟಾಗಿ ಅದರ ಜೊತೆಗೇ ಇರಬೇಕು, ತಳ ಹಿಡಿಯುತ್ತೆ ಅನ್ನುವಂತಹ ಭಯ ಎಲ್ಲ ಇದರಲ್ಲಿ ಏನೂ ಬೇಡ. ಈಗ ನಾನು ತೋರಿಸ್ತಾ ಇರುವಂಥದ್ದು 1/4 ಗಂಟೆಯಿಂದ 1.5 ಗಂಟೆಯ ಮಿಡ್ಲಲ್ಲಿ ಒಂದು ಬಟ್ಲಲ್ಲಿ ನೀರನ್ನು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಬೋದು. ನಿಮಗೇನಾದರೂ ನೂಲಿನ ಎಳೆ ಪಾಕ ಬಂತು ಅಥವಾ ಅದು ಲಿಕ್ವಿಡ್ ಥರ ನಮಗೆ ಕನ್ಸಿಸ್ಟೆನ್ಸಿಯಲ್ಲಿ ಯಾವ ಥರ ಬರುತ್ತೆ ಅಂತ ಗೊತ್ತಾಗುತ್ತೆ ಜೋನಿ ಬೆಲ್ಲದ್ದು ಟೆಕ್ಸ್ಚರು. ಈಗ ಹತ್ರ 1.5 ಗಂಟೆ ಟೈಮ್ ಆದ ನಂತರ ನಾವಿಲ್ಲೀಗ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕಾಗತ್ತೆ. ಅದು ಸ್ವಲ್ಪ ನೊರೆಯಾಗಿ ಬರ್ತಾ ಇದೆ ನೋಡಿ, ಆ ಸ್ಟೇಜಲ್ಲೇ ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು. 1 ಲೀಟರಿಗೆ ಅರ್ಧ ನಿಂಬೆಹಣ್ಣಿನ ಹೋಳು ಸಾಕಾಗತ್ತೆ. 1 ಸ್ಪೂನ್ ಆಗುವಷ್ಟು ಅಂತ ಹೇಳ್ಬೋದು ಪ್ರಮಾಣ. ನಾನಿಲ್ಲಿ 3.5 ಲೀಟರ್ ತಗೊಂಡಿರೋದ್ರಿಂದ ಅರ್ಧರ್ಧ ಹೋಳಿದ್ದು 3 ಪೀಸಸ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 1.5 ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿದರೆ ನಿಮಗೆ ಏನಾಗುತ್ತೆ ಅಂತಂದರೆ ಎಷ್ಟು ಸಮಯ ಇಟ್ಟರೂ ಬೆಲ್ಲ ತುಂಬ ಕ್ರಿಸ್ಟಲ್ ಆಗೋದನ್ನು ತಪ್ಪಿಸ್ಬೋದು. ಈಗ ನೋಡ್ಬೋದು ಎಲ್ಲ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ 3 ಪೀಸಸ್ ಆಗುವಷ್ಟು ಕೂಡ. ಇನ್ನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಇನ್ನು ಲಾಸ್ಟ್ ಹಂತದಲ್ಲಿ ನಾವು ತಟ್ಟೆಯಲ್ಲಿ ನೀರನ್ನು ಹಾಕಿ ಚೆಕ್ ಮಾಡ್ತಾನೆ ಇರಬೇಕಾಗತ್ತೆ ಆಗಾಗ. ಈಗ ಲಾಸ್ಟ್ ಹಂತದಲ್ಲಿ ಇದ್ದೀವಿ. 1.25 ಗಂಟೆ ಹೊತ್ತಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ ತಟ್ಟೆಗೆ ಹಾಕಿ ನೋಡಿ ಯಾವ ಥರ ಒಟ್ಟಾಗ್ತಿದೆ ಅಂತ ನೋಡ್ಬೋದು ನೀವು. ಆಚೆ ಗಟ್ಟಿವಲ್ಲ, ಈಚೆ ಲಿಕ್ವಿಡ್ ಅಲ್ಲ, ಆ ಥರ ಇದೆ ನೋಡಿ. ಇಷ್ಟೇ ಆದರೆ ಸಾಕಾಗತ್ತೆ. ಸ್ಟವನ್ನು ಇನ್ನು ಆಫ್ ಮಾಡ್ಕೊಂಡಿದ್ದೀನಿ. ವಾಪಸ್ ಈಗೇನು ಚೆಕ್ ಮಾಡೋಣ ಒಮ್ಮೆ. ಒಂದೆಳೆ ಪಾಕ ಬಂದರೆ ಸಾಕಾಗತ್ತೆ. ನಾವು ಜೋನಿ ಬೆಲ್ಲ ಮಾಡ್ತೇವೆ ಅಂತಾದರೆ ಇಷ್ಟಾದರೆ ಸಾಕು. ಒಂದು ವೇಳೆ ಹಾರ್ಡಾಗಿ ಬೆಲ್ಲ ಥರ ಮಾಡ್ತೇವೆ ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕಾಯಿಸ್ಕೊಳ್ಬೇಕಾಗತ್ತೆ. 2 ಗಂಟೆ ಟೈಮ್ ಆದರೂ ಹಿಡಿಬೋದು. ಈಗ ಇದನ್ನು ಇನ್ನೀಗ ತಣ್ಣಗಾಗೋದಕ್ಕೆ ಬಿಡಬೇಕು. 1 ಗಂಟೆಯ ಕಾಲ ಆದರೂ ತಣ್ಣಗಾಗಬೇಕು. ಆಮೇಲೆ ಇದನ್ನು ಗಾಜಿನ ಜಾಡಿಯಲ್ಲಿ ಹಾಕಿ ಎಷ್ಟು ದಿವಸ ಬೇಕಾದರೂ ನಾವು ಇಟ್ಕೊಂಡು ಇದನ್ನು ಉಪಯೋಗ ಮಾಡ್ಕೊಳ್ಬೋದು. ಇಲ್ಲಿ ನಾನು ತೋರಿಸಿರುವಂತಹ ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ನೀವು ಕೂಡ ಮನೆಯಲ್ಲಿ ಸುಲಭವಾಗಿ ಜೋನಿ ಬೆಲ್ಲವನ್ನು ರೆಡಿ ಮಾಡ್ಕೊಳ್ಬೋದು. ಈಗ ಮಾರ್ಕೆಟಿಂದ ಬರುವಾಗ ನಾನು ಆಗಲೇ ಹೇಳಿದಂತೆ ಹಸಿ ಶುಂಠಿಯನ್ನು ಒಂದೊಂದು ಸಲ ಕಬ್ಬಿನ ಹಾಲಿಗೆ ಮಾಡುವಾಗ ಹಾಕ್ತಾರೆ.
ಅದನ್ನು ಹಾಕಬಾರ್ದು ಅಂತ ಹೇಳಬೇಕು ಅವ್ರ ಹತ್ರ. ಆಮೇಲೆ ನಿಂಬೆ ಹಣ್ಣನ್ನು ಕೂಡ ಹಾಗೆಯೇ ನಾವು ಸ್ಟಾರ್ಟಿಂಗಲ್ಲಿ ಹಾಕೋದಕ್ಕೆ ಹೋಗಬಾರ್ದು, ಅವರಲ್ಲಿ ಹಾಕೋದು ಬೇಡ ಅಂತಲೇ ಹೇಳಬೇಕು. ಮತ್ತು ಇದನ್ನು ಕುದಿಸ್ಕೊಳ್ಳುವಾಗ ಸ್ವಲ್ಪ ಅದರ ಮೇಲಿಂದೆಲ್ಲ ಸೈಡಲ್ಲೆಲ್ಲ ಇದು ಬರುತ್ತಲ್ಲ ವೇಸ್ಟ್ ಥರ, ಅದನ್ನು ತೆಗಿಬೇಕು. ಆಮೇಲೆ ದೊಡ್ಡ ಮಟ್ಟಿದ್ದು ನಾವು ಇದನ್ನು ಏನೂ ನೋಡುವಂಥದ್ದೇನಿಲ್ಲ, ಎಲ್ಲರೂ ಇದನ್ನು ಮನೇಲಿ ಮಾಡ್ಕೊಳ್ಬೋದು. ಇನ್ನು ಲಾಸ್ಟಲ್ಲಿ ನಾವು ನಿಂಬೆ ಹಣ್ಣನ್ನು ಹಾಕಬೇಕಾದ್ರೆ 1 ಲೀಟ್ರಿಗೆ ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಹಾಕಿದರೆ ಸಾಕು. ಹತ್ರ 1 ಸ್ಪೂನ್ ಅಂತ ಹೇಳ್ಬೋದು, ಅದಕ್ಕಿಂತ ಜಾಸ್ತಿ ನೀವು ಹಾಕೋದಕ್ಕೆ ಹೋಗಬೇಡಿ. ಇನ್ನೀಗ ನೋಡಿ, ತಣ್ಣಗಾದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ, ಜಾಡಿಯಲ್ಲಿ ಹಾಕಿ ತುಂಬಿಸಿ ಇಡಬಹುದು. ಈಗ ನಾನು ತೋರಿಸ್ತಾ ಇರುವಂಥದ್ದು ಮಾರನೇ ದಿವಸದ ಜೋನಿ ಬೆಲ್ಲವನ್ನು ಯಾವ ಥರ ಟೆಕ್ಸ್ಚರಲ್ಲಿ ಬಂದಿದೆ ಅಂತ ನೀವು ಗಮನಿಸ್ತಾ ಇರ್ಬೋದು. ಸೂಪರ್ ಆದಂತಹ ಕನ್ಸಿಸ್ಟೆನ್ಸಿ ನೋಡಿ. ಇದನ್ನು ಇನ್ನೀಗ ನೀವು ತಿಂಡಿ ಜೊತೆಗಾದರೂ ಹಾಕ್ಕೊಂಡು ತಿನ್ಬೋದು, ಯಾವುದಾದ್ರೂ ದೋಸೆನೋ ಚಪಾತಿನೋ ಅದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರದ ಜೋನಿ ಬೆಲ್ಲ. ಇಲ್ಲಿ ನಾನು ತೋರಿಸಿರುವಂತಹ ಹಲವಾರು ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಕೆಮಿಕಲ್ ರಹಿತವಾದಂತಹ ಜೋನಿ ಬೆಲ್ಲವನ್ನು ಮನೆಯಲ್ಲಿ ತಯಾರಿ ಮಾಡಿಕೊಳ್ಬಹುದು. ನೀವು ಕೂಡ ಇದನ್ನು ಇದೇ ರೀತಿಯಾಗಿ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದಲ್ಲ. ಇಷ್ಟ ಆದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅದೇ ರೀತಿ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋವನ್ನು. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.